ರೆಸ್ಟೋರೆಂಟ್ ಶೈಲಿಯಲ್ಲಿ ಫಿಶ್ ಫಿಂಗರ್ನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲ ಹೋಮ್ ಶೆಫ್ಗಳಿಗೂ ಈ ನನ್ನ ಹೋಮ್ ಶೆಫ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಪ್ಲೇಟಿಗೆ 1/4 ಸ್ಪೂನಷ್ಟು ಅರಿಶಿಣ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅದಾದ ನಂತರ 1 ಮೊಟ್ಟೆ. ಈಗ ಎಲ್ಲ ಮಸಾಲೆ ಐಟಮ್ಸ್ಗಳನ್ನ ಹಾಕ್ಕೊಂಡಿದ್ದಾಗಿದೆ. ಇಲ್ಲಿ ಏನಂತಂದರೆ ಒಂದು 10ರಿಂದ 15 ಪೀಸಷ್ಟು ಏನು ಫಿಶ್ ಫಿಂಗರ್ ಆಗೋಷ್ಟು ಇಲ್ಲಿ ಮಸಾಲೆಗೆ ನಾನು ರೆಡಿ ಮಾಡ್ಕೊಂಡಿರೋದು. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣ ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ 50 ಗ್ರಾಮ್ಸಷ್ಟು ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಅಂದರೆ ಇದ್ರ ಬದಲು ನೀವು ಕಾರ್ನ್ಫ್ಲೆಕ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಮಸಾಲೆನೂ ರೆಡಿಯಾಗಿದೆ, ಬ್ರೆಡ್ ಕ್ರಮ್ಸ್ ಕೂಡ ರೆಡಿಯಾಗಿದೆ. ಇಲ್ಲಿ ಫಿಶ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಸಾಲೆಗೂ ಮಿಕ್ಸ್ ಮಾಡಿಕೊಂಡು ಹಾಗೆ ಬ್ರೆಡ್ ಕ್ರಮ್ಸ್ಗೂ ಕೂಡ ಈ ಥರ ಕೋಟಿಂಗ್ ಹಾಕೊಬೇಕಾಗತ್ತೆ. ಇಲ್ಲಿ ಫಿಶ್ ಫಿಂಗರ್ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ನೀವು ಬೇಕಾದರೆ ಬ್ರೆಡ್ ಕ್ರಮ್ಸಿಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಏನನ್ನೂ ಬಳಸ್ಕೊಂಡಿಲ್ಲ, ನೀವು ಬೇಕಾದ್ರೆ ಇದನ್ನ ಆಪ್ಷನಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಫಿಶ್ಗಳಿಗೂ ನಾನು ಕೋಟಿಂಗ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಕೋಟಿಂಗ್ ಆದ ನಂತರ ಇದು ಫ್ರಿಜ್ಜಲ್ಲಿ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕಾಗತ್ತೆ. 1 ಗಂಟೆ ಆದ ನಂತರ ನಾವು ಇಲ್ಲಿ ಡೀಪ್ ಫ್ರೈ ಮಾಡೋಣ. ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಾಗಿದೆ. ಸೊ ಈಗ ಎಣ್ಣೆ ಕಾದಿದೆ. ತುಂಬ ಹೀಟ್ ಆಗೋದು ಬೇಡ, ಮೀಡಿಯಮಾಗಿ ಸ್ವಲ್ಪ ಬಿಸಿಯಾಗಿದೆ ಅಂದ ತಕ್ಷಣ ನೀವು ಹಾಕಬೇಕಾಗುತ್ತೆ. ತುಂಬ ಹೀಟ್ ಆಗಿಬಿಟ್ರೆ ಔಟರ್ ಲೇಯರ್ ಮಾತ್ರ ಫುಲ್ ಫ್ರೈ ಆಗೋಗುತ್ತೆ. ಇಲ್ಲಿ ನೋಡ್ಬೋದು ಈ ರೇಂಜಲ್ಲಿ ನಿಮಗೆ ಫ್ರೈ ಆಗಿದೆ ಅಂತ ಅಂದ ತಕ್ಷಣ ಸಾಕು. ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ ಪ್ರಾಪರಾಗಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಿಶ್ ಫಿಂಗರ್ ಇಲ್ಲಿ ರೆಡಿಯಾಗಿದೆ. ನನ್ನ ಕಿಚನಲ್ಲಿ ನಾನು ನನ್ನ ಕೆಲಸನ ಮುಗಿಸಾಗಿದೆ. ಈ ರೆಸಿಪಿನ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ತುಂಬ ರುಚಿಕರವಾಗಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನಷ್ಟು ಹೊಸ ರೆಸಿಪಿಗಳಿಗೋಸ್ಕರ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.